ಸೊ ಇಂದು ನಡೆದಂತಹ UPSC ಪ್ರಿಲಿಮ್ಸ್ ಪರೀಕ್ಷೆಯ ಹೈ ಯೀಲ್ಡಿಂಗ್ ಟಾಪಿಕ್ ಯಾವುದು ಮತ್ತು ಹೇಗೆ ಬಂದಿದೆ, ನಮ್ಮ ಹೋಮ್ವರ್ಕಲ್ಲಿ ಹೇಗೆ ಬಂದಿದೆ ಅನ್ನೋದನ್ನು ನೇರವಾಗಿ ತೋರಿಸ್ತಾ ಇದ್ದೀನಿ. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಟೆಂಪಲ್ಸ್ ಹ್ಯಾವ್ ಎ ನಗರ ಸ್ಟೈಲ್ ಶಿಖರ? ನೋಡಿ ಸ್ವಾಮಿ, ನಗರ, ದ್ರಾವಿಡ, ವೇಸರ ಶೈಲಿ, HYT ಬರೆದಿಟ್ಕೊಳ್ಳಿ. ಸೊ ಶಿವಾಲಯ ಟೆಂಪಲ್ ಬಾದಾಮಿ, ಹುಚ್ಚುಮಲ್ಲಿಗುಡಿ ಟೆಂಪಲ್ ಐಹೊಳೆ, ದಶಾವತಾರ ಟೆಂಪಲ್ ದೇವಗಢ, ವಿರೂಪಾಕ್ಷ ಟೆಂಪಲ್ ಪಟ್ಟದಕಲ್ಲು. ನೋಡಿ, ಭಾರತದಲ್ಲಿ ದೇರ್ ಆರ್ 100 ನಂಬರ್ಸ್ ಆಫ್ ನಗರ ಸ್ಟೈಲ್ ಟೆಂಪಲ್ಸ್. ವೈ ಈಸ್ ಗೋಯಿಂಗ್ ಟು ಆಸ್ಕ್ ದಶಾವತಾರ ಟೆಂಪಲ್ ದೇವಗಢ ಅಂತಂದರೆ, ಸ್ವಾಮಿ ಇದು HYT, ಇದು ಗುಪ್ತರ ಕಾಲ ಬರುತ್ತೆ. ನೀವು ಗುಪ್ತರ ಪತನಕ್ಕೆ ಕಾರಣಗಳು, ಓಕೆ, ಅಲ್ಲಿ ನಿಮಗೆ ಕುಮಾರಗುಪ್ತನ ಸೈನಿಕ ಸಾಧನೆಗಳಂತ ಓದ್ಕೊಂತ ಹೋದರೆ ನಿಮಗೆ ಮೂರ್ನಾಮ ಅಷ್ಟೇ. ಓಕೆ, ಸೊ ಗುಪ್ತರ ಸಾಂಸ್ಕೃತಿಕ ಕೊಡುಗೆಗಳು ಎಕ್ಸಾಮ್ಸ್ಗೆ HYT. ಓಕೆ, ಇಲ್ಲಿ ಬರೆದಿದ್ದಾರೆ ನೋಡಿ, ದೇವಗಢ ದಶಾವತಾರ ಟೆಂಪಲ್ ದೇವಗಢ 29/4/2026 ವಿನೋದ್ DG ಅಂತಕ್ಕಂಥವರು ಬರೆದಿದ್ದಾರೆ ಹೋಮ್ವರ್ಕು. ಓಕೆ, ದಶಾವತಾರ ದೇವಾಲಯವು 6ನೇ ಶತಮಾನದ UPPSCಯಲ್ಲಿ ಬಂದಿದೆ. CDS 2023 ಅಂದರೆ ಅದು ನಮ್ಮ OG, ಯಾಕಂದರೆ UPSC ಎಕ್ಸಾಮ್ ಕಂಡಕ್ಟ್ ಮಾಡ್ತಕ್ಕಂಥದ್ದು. ಆರಂಭದ ಹಿಂದೂ ದೇವಾಲಯ ಆಗಿದ್ದು ಉತ್ತರ ಪ್ರದೇಶ ದೇವಗಢದಲ್ಲಿದೆ. ಇದು ಗುಪ್ತರ ಕಾಲದ ಪ್ರಸಿದ್ಧ ದೇವಾಲಯ, ಗುಪ್ತಾಸ್, HYT. ಓಕೆ, ತದನಂತರದಲ್ಲಿ ದೇವಗಢ ದಶಾವತಾರ ದೇವಾಲಯವು ವಿಷ್ಣುವಿಗೆ ಅರ್ಪಿತವಾಗಿದ್ದು. ನೀವೇನು ಮಾಡಬೇಕು ಅಂತಂದರೆ, ಈಗ ನೆಕ್ಸ್ಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋರು ಯಾವ ದೇವರಿಗೆ ಅದು ಅರ್ಪಿತ. ಓಕೆ, ಪಂಚಾಯತ್ ದೇವಾಲಯ ಎಂದು ಕರೆಯುತ್ತಾರೆ, ನಗರ ಶೈಲಿಯಲ್ಲಿದೆ. ಬಂತಲ್ಲಪ್ಪ ಸ್ವಾಮಿ. ಓಕೆ, ಇದು ಒಂದು. ನೆಕ್ಸ್ಟು ಡಿಕೋಡಿಂಗ್ HYT ಮಾಡ್ತೀನಿ ನೋಡಿ. ಬಾದಾಮಿ ಗುಹೆಗಳು ಎಕ್ಸಾಮ್ಸ್ ಇಂಪಾರ್ಟೆಂಟು. ಐಹೊಳೆ ನೋಡಿ, ಬಾದಾಮಿ ಚಾಲುಕ್ಯರ ಸೈನಿಕ ಸಾಧನೆಗಳನ್ನು ಕೇಳಲ್ಲ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಎಕ್ಸಾಮ್ಸ್ಗೆ ಫ್ರಮ್ ದಿ ಪಾಯಿಂಟ್ ಆಫ್ ಕಲ್ಚರ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಸೊ ವಿ ವಾಂಟ್ ಟು ಸೆಲ್ಯೂಟ್ ವಿನೋದ್ ಬಿಕಾಸ್ ಈಸ್ ಕನ್ಸಿಸ್ಟೆಂಟ್ಲಿ ಡೂಯಿಂಗ್ ಎ ಹೋಮ್ವರ್ಕ್ ಆ್ಯಂಡ್ ಸಿ ದಿ ಅದು ನೋಡಿ ಎಷ್ಟು ಅಕ್ಷರ ದುಂಡುಕಿದೆ ನೋಡಿ. ಸೊ ಇಷ್ಟು ದುಂಡುಕಿದ್ರೆ ಒಂದು ರೀತಿಯಲ್ಲಿ ಮೇನ್ಸಲ್ಲಿ ಒಂದು ಆ್ಯಡೆಡ್ ಅಡ್ವಾಂಟೇಜ್. ತದನಂತರದಲ್ಲಿ ಬಂತು ಹೈಡ್ರೋಜನ್ ಬಂತು. ಹೈಡ್ರೋಜನ್ ಈಸ್ ಆಲ್ವೇಸ್ ಹೈ ಯೀಲ್ಡಿಂಗ್ ಟಾಪಿಕ್. ಮೊದಲ ಹೈಡ್ರೋಜನ್ ಆಧಾರಿತ ಪೋರ್ಟ್ ಯಾವುದು ಕ್ವಶನ್ ಕೇಳ್ತಾರೆ. ನಾವು ಹೈಡ್ರೋಜನ್ ಈಸ್ ಎ ಬಸ್ ವರ್ಡ್. ಈಗ ಮೊದಲು ಕಾರ್ಬನ್ ಇತ್ತು, ಈಗ ಕಾರ್ಬನ್ನು ಓದಬೇಕು, ಹೈಡ್ರೋಜನ್ನು ಓದಬೇಕು. ಓಕೆ, ಇದು ಆಲ್ರೆಡಿ 2023-24ರಲ್ಲಿ ಕ್ವಶನ್ ಬಂದಿದೆ. ಥ್ರೂ ಎಲೆಕ್ಟ್ರೋಲೈಸಿಸ್ ಮೆಥಡ್ ಬಂದಿದೆ. ಸರ್ ಇದೇ ಟಾಪಿಕ್ಕು ಪದೇ ರಿಪೀಟ್ ಆಗುತ್ತೆ, ನೋ ಡೌಟ್ ಇನ್ ದಟ್. ಬೇಕಾದ್ರೆ ಚೆಕ್ ಮಾಡಿ ಹೈಡ್ರೋಜನ್ಗೆ ಸಂಬಂಧಪಟ್ಟ ಹಾಗೆ. ಓಕೆ, ಇಟ್ ಈಸ್ ಅ ಡಿಕಾರ್ಬನೈಸ್ಡ್ ಹೈಡ್ರೋಜನ್ obtained ಫ್ರಮ್ ದಿ ನ್ಯಾಚುರಲ್ ಗ್ಯಾಸ್ ರೀಫಾರ್ಮಿಂಗ್ ಕಂಬೈನ್ಡ್ ವಿತ್ ಕಾರ್ಬನ್ ಕ್ಯಾಪ್ಚರ್ ಆ್ಯಂಡ್ ಸ್ಟೋರೇಜ್. ಸೊ ಇದು ಗ್ರೀನ್ ಹೈಡ್ರೋಜನ್ ಅಲ್ಲ, ಇದು ಬ್ಲೂ ಹೈಡ್ರೋಜನ್. ಓಕೆ, ನೋಡಿ ಇಲ್ಲಿ ಕಾರ್ಬನ್ ಕ್ಯಾಪ್ಚರ್ ಆ್ಯಂಡ್ ಸ್ಟೋರೇಜ್, ಇದು ಬಹಳ ಬರೀ ಹೇಳ್ತೀನಿ ನೋಡಿ. ಕಾರ್ಬನ್ ಬಂತ, ಕಾರ್ಬನ್ ಕ್ಯಾಪ್ಚರ್ ಆ್ಯಂಡ್ ಸ್ಟೋರೇಜ್, ಕಾರ್ಬನ್ ಕ್ರೆಡಿಟ್ಸ್. ಓಕೆ, ತದನಂತರದಲ್ಲಿ ನಮಗೆ ಕಾರ್ಬನ್ ಸೈಕಲ್ ಇಸ್ ಎ HYT. ಓಕೆ, ನೋಡಿ ಇವತ್ತಿನ ಪೇಪರ್ ಹೆಂಗಿದೆ ಅಂತಂದರೆ ಕರೆಂಟ್ ಅಫೇರ್ಸ್ ಮೇಲೆ ಬಂದಿದೆ ಕ್ವಶನ್ಸ್. ಅದು ಯಾರು ಅಟೆಂಡ್ ಮಾಡೋಕ್ಕಾಗಲ್ಲ. ಒಬ್ಬರಿಗೆ ಬಂದು ಹೇಳಿ ನನಗೆ, ಸರ್ ನನ್ನ ಕರೆಂಟ್ ಅಫೇರ್ಸ್ ನಾನು ಓದಿದ್ದೇ ಬಂದಿದೆ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಯುರೋಪಿಯನ್ ಯೂನಿಯನ್ ಡೆಫಿನೆಟ್ಲಿ ಹ್ಯಾವ್ ಟು ಎನ್ ನಂಬರ್ ಆಫ್ ಟೈಮ್ಸ್. ನಾನು ಯುರೋಪಿಯನ್ ಯೂನಿಯನ್ನು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆದಾಗ ಹೇಳಿದ್ದೀನಿ, ಅದು ಎಕ್ಸಾಮ್ಸಿಗೆ ಬರುತ್ತೆ, ನೋ ಡೌಟ್ ಇನ್ ದ್ಯಾಟ್ ಅಂತೇಳಿ. ಓಕೆ, ಸೊ ನಮಗೆ ಹೋಯಿತು ಇದು. ಎರಡನೇ ಸ್ಟೇಟ್ಮೆಂಟ್ ಆಟೋಮೆಟಿಕಲಿ ಕರೆಕ್ಟ್ ಆಗುತ್ತೆ. ಇಟ್ ಈಸ್ ಪ್ರೊಡ್ಯೂಸ್ಡ್ ಯೂಸಿಂಗ್ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ವಿತ್ ಎಲೆಕ್ಟ್ರಿಸಿಟಿ ಜನರೇಟೆಡ್ ಬೈ ರಿನ್ಯೂವಬಲ್ ಎನರ್ಜಿ. ಓಕೆ, ತದನಂತರದಲ್ಲಿ ಬೈ ಪ್ರಾಡಕ್ಟ್ ಈಸ್ ಎ ವೇಪರ್. ಓಕೆ, ಸೊ ನೀರಾವಿ ಅದು ಬೈ ಪ್ರಾಡಕ್ಟ್. ಓಕೆ, ತದನಂತರದಲ್ಲಿ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಆಫ್ ಇಂಡಿಯಾ ಏಮ್ಸ್ ಫಾರ್ ಅಬೇಟ್ಮೆಂಟ್ ಆಫ್ ನಿಯರ್ಲಿ 50 MMT ಆಫ್ ಆ್ಯನ್ಯುವಲ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಬೈ 2030. ಎಸ್, ದಿಸ್ ಈಸ್ ಇಂಪಾರ್ಟೆಂಟ್, ಇದು ಕರೆಕ್ಟ್ ಇದೆ. ಸೊ ವಾಟ್ ಈಸ್ ದಿ ಇನ್ಪುಟ್ಸ್ ವಿ ಹ್ಯಾವ್ ಟು ಟೇಕ್ ಫ್ರಮ್ ದಿಸ್ ಅಂತಂದರೆ ಗ್ರೀನ್ ಹೈಡ್ರೋಜನ್ ರಿಲೇಟೆಡ್ ಕ್ವಶನ್ಸ್ ಬಂದೇ ಬರುತ್ತೆ. ಅದರ ಒಂದು ಸೈಂಟಿಫಿಕ್ ಮೆಕ್ಯಾನಿಸಮನ್ನು ತಿಳ್ಕೊಳ್ಳಿ. ನೋಡಿ, ಮಾಡಿದ್ದಾನೆ 22/5/2026 ಹೋಮ್ವರ್ಕ್ ಮಾಡಿದ್ದಾರೆ. UGC ನೆಟ್ಟಲ್ಲಿ ಕೇಳಿದ್ದಾರೆ. ಸೊ ಜಮ್ಮು ಕಾಶ್ಮೀರದಲ್ಲಿ ಕೇಳಿದ್ದಾರೆ, ವೆಸ್ಟ್ ಬೆಂಗಾಲಲ್ಲಿ ಕೇಳಿದ್ದಾರೆ, ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಕೇಳಿದ್ದಾರೆ. ಸೊ ಹಸಿರು ಜಲಜನಕ ಎಂದರೇನು? ನವೀಕರಿಸಬಹುದಾದ ವಿದ್ಯುತ್ ಬೆಳೆಸಿ ಹೈಡ್ರೋಜನ್ ಉತ್ಪಾದನೆ ಮಾಡುವುದು. ಓಕೆ, ತದನಂತರದಲ್ಲಿ ಬಂತು
ದಿ ಹಲ್ಲಿ ಸಲಾಸ್ಯ. ಓಕೆ, ಪೇಂಟಿಂಗ್ಸ್ ಸರ್, ಪೇಂಟಿಂಗ್ಸ್. ನಾನೇನು ಹೇಳ್ತೀನಿ ಅಂದರೆ, ಇಂಡಿಯಾದಾಗಿರೋ ಎಲ್ಲ ಪೇಂಟಿಂಗ್ಸ್ಗಳನ್ನ ಓದ್ಕೋಬೇಡಿ. ಕಾರ್ಲೆ ಕೇವ್ಸ್, ಬಾಗ್ ಕೇವ್ಸ್, ನಾಸಿಕ್ ಕೇವ್ಸ್, ಅಜಂತಾ ಕೇವ್ಸ್, ರಾಣಿಗುಂಪ, ಹತಿಗುಂಪ, ಸಿತ್ತನ್ವನ್ಸಲ್, ಇವು ಮೋಸ್ಟ್ ಇಂಪಾರ್ಟೆಂಟ್. ನೀವು ಎಲ್ಲೆಲ್ಲೋ ಓದ್ಕೊತ ಹೋಗ್ಬಿಟ್ರೆ ನೀವು ಪೇಂಟಿಂಗಲ್ಲೇ ಎಂಡ್ ಆಗಿಬಿಡ್ತೀರ. ಓಕೆ, ಇನ್ ದಿ ಭಾಗ ಕೇವ್ಸ್ ರೆಪ್ರೆಸೆಂಟ್ಸ್. ಓಕೆ ನೋಡಿ, ಎ ಜಾಯಸ್ ಫೋಕ್ ಡ್ಯಾನ್ಸ್, ಬುದ್ಧ ಇನ್ ಎ ಮೆಡಿಟೇಟಿವ್ ಪೋಸ್, ದಿ ಡಿಪಿಕ್ಷನ್ ಆಫ್ ಶಿವ ಅಂಡ್ ಪಾರ್ವತಿ ಆನ್ ಕೈಲಾಸ, ಸಮುದ್ರ ಮಂಥನ. ಓಕೆ, ಸೊ ಇದು ಫೋಕ್ ಡ್ಯಾನ್ಸ್ಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಬರೆದಿದ್ದಾರೆ ಭಾಗ್ ಗುಹಾ ವರ್ಣಚಿತ್ರಗಳು HYT. ಮಧ್ಯಪ್ರದೇಶದ ಭಾಗ್ ಗುಹೆಗಳು ವರ್ಣಚಿತ್ರಗಳು ಗುಹೆ 1 and 2ರಲ್ಲಿ ಅಜಂತಾ ವರ್ಣಚಿತ್ರಗಳಿಗೆ ಬರುತ್ತೆ ನೋಡಿ, ಅಜಂತಾ. ಓಕೆ, ಸೊ ಅಜಂತಾ ನಮಗೆ ಇಂಪಾರ್ಟೆಂಟ್. ವರ್ಣಚಿತ್ರಗಳು, ಓಕೆ, ಭಿತ್ತಿಚಿತ್ರ ಪ್ರತಿಮೆಗಳು, ಬೋಧಿಸತ್ವ ಚಿತ್ರಕಲೆ, ವರ್ಣಚಿತ್ರದ ವ್ಯವಹಾರ. ಓಕೆ, ಸೊ ಭಾಗ ಗುಹೆಗಳು ಪ್ರಾಥಮಿಕವಾಗಿ ವಿಹಾರಗಳಾಗಿವೆ. ವಿಹಾರಗಳಂದರೆ ಲಾಡ್ಜ್ ಫಾರ್ ದಿ ಭಿಕ್ಷೂಸ್. ಓಕೆ, ತದನಂತರದಲ್ಲಿ ಇದು ಜಾತ್ಯತೀತ ಸ್ವರೂಪವಾಗಿದ್ದು ಗುಪ್ತರ ಯುಗದ ಸಂಗೀತ ನೃತ್ಯಗಳನ್ನು ಚಿತ್ರಿಸುವ ಭಿತ್ತಿಚಿತ್ರಗಳು. ಸಂಗೀತ ನೃತ್ಯಗಳನ್ನು, ನೃತ್ಯ ಏನಪ್ಪ, ಫೋಕ್ ಡ್ಯಾನ್ಸ್, ನೃತ್ಯ ನೋಡಿ, ಜಾತ್ಯತೀತವಾಗಿವೆ. ಅರ್ಥ ಮಾಡ್ಕೊಳ್ಳಿ, ಜಾತ್ಯತೀತವಾಗಿವೆ. ಸೆಕ್ಯುಲರಿಸ್ಟಿಕ್ ಇನ್ ನೇಚರ್. ಗುಹೆ 4ರಲ್ಲಿ ಮೆರವಣಿಗೆಗಳು, ನರ್ತಕರ ರೋಮಾಂಚಕ ದೃಶ್ಯಗಳನ್ನು ಒಳಗೊಂಡಿವೆ. ಸೊ ಈಗ ಓದಬೇಕಪ್ಪ ಸ್ವಾಮಿ, ನೀವು ಹೇಗೆ ಬೇಕಾದ್ರೆ ಹಾಗೆ ಓದಿದರೆ ಎಕ್ಸಾಮ್ಸು ಕ್ಲಿಯರ್ ಆಗಲ್ಲ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ PYQ ಅಂಡ್ ಡಿಕೋಡಿಂಗ್ ಹೇಗೆ ಮಾಡಬೇಕಂತೇಳಿ. ನೆಕ್ಸ್ಟ್ ಹೋಗೋಣ ಮತ್ತೊಂದು. ಸೊ ಈ ಕ್ವಶನ್ನು ಅಪ್ಲಿಕೇಶನ್ ಆಫ್ ಮೈಂಡ್. ಹರಪ್ಪ ಈಸ್ ಎ HYT, ನೋ ಡೌಟ್ ಇನ್ ದ್ಯಾಟ್. ಸರ್ ಅಗೇನ್ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಓದ್ದಾಗೆ NCERTಲಿ ಓದ್ದಾಗೆ ಕ್ವಶನ್ಸು ಬರಲ್ಲ. ಯು ಹ್ಯಾವ್ ಟು ಅಪ್ಲೈ ಯುವರ್ ಮೈಂಡ್. ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದಿ ಫೈಂಡಿಂಗ್ಸ್ ಆಫ್ ಹರಪ್ಪನ್ ಟೌನ್ಸ್. ಓಕೆ ನೋಡಿ, ಹರಪ್ಪನ್ ಟೌನ್ಸ್ ಬಗ್ಗೆ ಕೇಳಿದ್ದಾರೆ. ಅಂದರೆ ನಗರೀಕರಣ ಇಂಪಾರ್ಟೆಂಟ್ ಫ್ಯೂಚರ್ಸ್. ನೀವು ಅದನ್ನು ಬಿಟ್ಟು ಏನೇನೋ ಓದ್ಕೊಂತ ಹೋದರೆ ಎಕ್ಸಾಮ್ಸ್ ಕ್ಲಿಯರ್ ಆಗಲ್ಲ. ದೇರ್ ಈಸ್ ಎ ವೈಡ್ ಅಕರೆನ್ಸ್ ಆಫ್ ಸ್ಪಿಂಡಲ್ ಓರಲ್ಸ್ ಇನ್ ದಿ ಹೌಸಸ್ ಬಟ್ ಆಬ್ಸೆನ್ಸ್ ಆಫ್ ಸ್ಪಿನ್ನಿಂಗ್ ವೀಲ್ಸ್. ಚರಕಗಳು ಇದ್ದಿಲ್ಲ, ಸ್ಪಿಂಡಲ್ ಓರಲ್ಸ್ ಇದ್ವು. ಅಂದರೆ ಅದೊಂದು ನೇಯುವಂತಹ ಒಂದು ಕ್ರಮ, ಹೆಚ್ಚು ಲೇಬರ್ಸ್ ಇರುತ್ತೆ. ವೆಯ್ಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ ಸ್ಕೇಲ್ಸ್ ಕಂಪ್ಲೀಟ್ ವಿತ್ ಗ್ರಾಜುಯೇಷನ್ಸ್ ಹ್ಯಾವ್ ಬಿನ್ ಡಿಸ್ಕವರ್ಡ್. ಅಂದರೆ ಅವರು ಏನು ಮಾಡ್ತಾಯಿದ್ರು, ತೂಕಕ್ಕೆ ಆ ಮಾಪನಗಳನ್ನು, ತೂಕಕ್ಕೆ ಬಳಸ್ತಕ್ಕಂಥ ವಸ್ತುಗಳನ್ನು ಬಳಸ್ತಾಯಿದ್ರು. ದೇರ್ ಆರ್ ಹೌಸಸ್ ಬಿಲ್ಟ್ ಇನ್ ಲಾರ್ಜ್ ಪಾರ್ಟ್ ವಿತ್ ಬೇಕ್ಡ್ ಬ್ರಿಕ್ಸ್, ಅಂದರೆ ಸುಟ್ಟಂತಹ ಇಟ್ಟಿಗೆಗಳು. ಅರೌಂಡ್ ರಿಲೇಟಿವ್ಲಿ ಸ್ಪೇಷಿಯಸ್ ಕೋರ್ಟ್ ಯಾರ್ಡ್ಸ್, ಒಳಾಂಗಣಗಳು, ವಿಶಾಲವಾದ ಒಳಾಂಗಣಗಳು. ಅಂಡ್ ದೇರ್ ಓನ್ ವೆಲ್ಸ್, ಸ್ವಂತ ಬಾವಿಗಳು. ಬಾತಿಂಗ್ ಪ್ಲಾಟ್ಫಾರ್ಮ್ಸ್ ಆ್ಯಂಡ್ ಲಾರ್ಜ್ ರೂಮ್ಸ್, ಪ್ರೈವೇಸಿಗೆ. ಓಕೆ, ಸ್ಟೇಟ್ಮೆಂಟ್ 1 ಸಜೆಸ್ಟ್ ದಟ್ ಸ್ಪಿನ್ನಿಂಗ್ ವಾಸ್ ಎ ಲೇಬರಸ್ ಆ್ಯಕ್ಟಿವಿಟಿ ಡನ್ ಅಟ್ ಹೋಮ್. ಓಕೆ, ಇದ್ರ ಬಗ್ಗೆ ನಿಮಗೆ 50-50 ಗೊತ್ತಿಲ್ಲ, ಹೋಲ್ಡ್ ಮಾಡಿ. ಸ್ಟೇಟ್ಮೆಂಟ್ 2 ಸಜೆಸ್ಟ್ ದಟ್ ದಿ ಎಕ್ಸ್ಟೆಂಟ್ ಆಫ್ ದಿ ಸೈಂಟಿಫಿಕ್ ನಾಲೆಡ್ಜ್ ದಟ್ ಹರಪ್ಪನ್ಸ್ ಪ್ರೊಸೆಸ್. ಇದು ಔಟ್ರೈಟ್ಲಿ ಕರೆಕ್ಟ್. ಇದು ಅಂದರೆ ಮೆಜರ್ಮೆಂಟ್ಸ್ ಏನಿದೆ ಇದು 100% ಕರೆಕ್ಟ್. ಸೊ ನಮಗೆ 1, 2 ಇದು ಹೋಯಿತು. ಸ್ಟೇಟ್ಮೆಂಟ್ 3 ಸಜೆಸ್ಟ್ ದಟ್ ಎಮರ್ಜೆನ್ಸ್ ಆಫ್ ಕಾಮನ್ ಪ್ರಾಪರ್ಟಿ. ಅಲ್ಲ ರೀ, ಸಪ್ರೇಟಾಗಿ ಬಾವಿ, ಸಪ್ರೇಟಾಗಿ ಬೆಡ್ರೂಮ್, ಸಪ್ರೇಟಾಗಿ ಬಾತ್ರೂಮ್ ಇದ್ದರೆ ಹೌ ಇಟ್ ಈಸ್ ಗೋಯಿಂಗ್ ಟು ಬಿಕಮ್ ಎ ಕಾಮನ್ ಪ್ರಾಪರ್ಟಿ? ಇಟ್ ಈಸ್ ಎ ಪ್ರೈವೇಟ್ ಪ್ರಾಪರ್ಟಿ. ಸೊ 3 ಹೋಯಿತು ಅಂತಂದರೆ 1 and 2. ನಿಮಗೆ ಸ್ಟೇಟ್ಮೆಂಟ್ 1 ಬಗ್ಗೆ ಕ್ಲಾರಿಟಿ ಇಲ್ಲಂದರೂ ಸಹ ಸ್ಟೇಟ್ಮೆಂಟ್ 3 ಬಗ್ಗೆ ನೀವು ತಿಳ್ಕೊಬೋದು. 1 ಅಗೇನ್ ಸರ್, ಐ ಆಮ್ ಟೆಲಿಂಗ್ ಯು, ಇಲ್ಲಿ ಅಪ್ಲಿಕೇಶನ್ ಆಫ್ ನಾಲೆಡ್ಜ್ ವಿತ್ ಯೂಸಿಂಗ್ HYTs ಮೋಸ್ಟ್ ಇಂಪಾರ್ಟೆಂಟ್. ಸರ್ ಇದನ್ನು ನೀವು ಕ್ವಶನ್ ಪೇಪರ್ ಬಿಡಿಸ್ಬೇಕಲ್ಲೇ, ಕ್ವಶನ್ ಪೇಪರ್ ಅಂದರೆ ಕಲ್ತ್ಕೋಬೇಕು ಹೊರತು ಅದು ಆಥರ್ಸ್ ಬುಕ್ಸಿಂದ ಬರುತ್ತೆ, NCERTಯಿಂದ ಬರುತ್ತೆ, ಹಿಂದೂ ಪೇಪರಿಂದ ಬರುತ್ತೆ, ಮುಸ್ಲಿಂ ಪೇಪರಿಂದ ಬರುತ್ತೆ ಅಂದರೆ ತಪ್ಪಾಗುತ್ತೆ. ಓಕೆ, ಎಸ್. ತದನಂತರದಲ್ಲಿ ನಮಗೆ ಇಲ್ಲಿ
ಹರಪ್ಪನರ ಬಗ್ಗೆ ಭಾಳಷ್ಟು ಕ್ವಶನ್ಸ್ ಬಂದಿದ್ದಾವೆ, NTPC ಬಂದಿದೆ. ಓಕೆ, ಸೊ ಇದು IAS ಎಕ್ಸಾಮ್ ಆಗೋದ್ರಿಂದ ಇಲ್ಲೇನಾಗುತ್ತೆ, ಸ್ವಲ್ಪ ಅಪ್ಲಿಕೇಶನ್ ಆಫ್ ಮೈಂಡು ಜಾಸ್ತಿ ಆಗುತ್ತೆ. ಓಕೆ, ಸೊ ತದನಂತರದಲ್ಲಿ ಟ್ರೇಡ್ ಎಲ್ಲ ಮಾತಾಡಿದ್ದಾರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಕ್ವಶನ್ಸ್ನ ಅಟೆಂಡ್ ಮಾಡಬಾರ್ದು ಅನ್ನೋದನ್ನು ಹೇಳ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.